ನಿಯಮಾನುಸಾರ ಲಾರಿ ಮಾಲೀಕರು ಮತ್ತು ಅದಿರು ಸಾಗಣೆದಾರರ ದರ ನಿಗದಿಪಡಿಸುವಂತೆ ಸ್ಥಳೀಯ ಕಾರ್ಖಾನೆಗಳಿಗೆ ಒತ್ತಾಯ. ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರ ಸಂಘ ಸಂಡೂರು ಘಟಕದ ಅಧ್ಯಕ್ಷ ಟಿ ಜಯಣ್ಣ ನವಲೂಟಿ ಮಾತನಾಡಿ 2024ರ ಇಂಡಸ್ಟ್ರಿಯಲ್ ಪಾಲಿಸಿ ಹಾಗೂ ಎಂಎಂಡಿಆರ್ ಕಾಯ್ದೆ ಪ್ರಕಾರ ಲಾರಿ ಮಾಲೀಕರು ಹಾಗೂ ಅದಿರು ಸಾಗಣೆದಾರ ದರ ನಿಗದಿಪಡಿಸಬೇಕು ಮತ್ತು ಸ್ಥಳೀಯರಿಗೆ ಉದ್ಯೋಗ, ಆರೋಗ್ಯ, ಶಿಕ್ಷಣ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಕಾರ್ಖಾನೆಗಳು ವಿಫಲಗೊಂಡಿದೆ. ಸ್ಥಳೀಯ ಕಾರ್ಖಾನೆ ಅವರು ಅದಿರು ಸಾಗಣೆ ಕೆಲಸಕ್ಕೆ ಇಲ್ಲಿನ ಟ್ರಾನ್ಸ್ಪೋರ್ಟರ್ಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ಹೊರ ಜಿಲ್ಲೆಗಳು ಹಾಗೂ ಹೊರ ತಾಲೂಕುಗಳ ಅದಿರು ಸಾಗಣೆದಾರರು ಸ್ಥಳೀಯ ಲಾರಿ ಮಾಲೀಕರಿಗೆ ಸರಿಯಾದ ದರ ಕೊಡದೆ ನಿಗದಿತ ಸಮಯದಲ್ಲಿ ಲಾರಿ ಮಾಲೀಕರಿಗೆ ಹಣ ಸಂದಾಯ ಮಾಡದೆ ತಮಗೆ ಇಷ್ಟ ಬಂದ ಪ್ರಮಾಣದಲ್ಲಿ ನಿಗದಿ ಮಾಡಿದ ದರದಲ್ಲಿ ಕಟ್ಟಿಂಗ್ ಮಾಡಿಕೊಡ್ತಾ ಇದ್ದು, ಗಣಿ ಪ್ರದೇಶದಿಂದ ಹೊರಗಿನ ಕಾರ್ಖಾನೆಗಳಿಗೆ ಕಾರ್ಖಾನೆಗಳ ಮಾಲೀಕರು ಲಾರಿ ಮಾಲೀಕರಿಗೆ ಮತ್ತು ಅದಿರು ಸಾಗಣೆದಾರರಿಗೆ ನಿಗದಿಪಡಿಸಿದ ದರದಲ್ಲಿ ಯಾವುದೇ ವ್ಯತ್ಯಾಸ ಮಾಡಬಾರದು. ಅದೇ ರೀತಿ ಕಾರ್ಖಾನೆ ಮಾಲೀಕರು ಯಾವುದೇ ಲಾಭಿಗಳಿಗೆ ಅಥವಾ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಡಿಮೆ ದರದಲ್ಲಿ ಸಾಗಾಣಿಕೆ ಮಾಡುವವರಿಗೆ ಅವಕಾಶ ಕೊಡಬಾರದು. ಅದಿರು ಸಾಗಣೆಯಿಂದ ಉಂಟಾಗುವಂತಹ ಶಬ್ದ ಮಾಲಿನ್ಯ, ಧೂಳು, ಪರಿಸರ ಮಾಲಿನ್ಯದಿಂದ ಸ್ಥಳೀಯ ಜನರಿಗೆ ಅಸ್ತಮಾ, ಕಿಡ್ನಿ, ನರದೌರ್ಬಲ್ಯ, ದೃಷ್ಟಿದೋಷ, ಇತರೆ ಕಾಯಿಲೆಗಳಿಂದ ಬಳಲುವುದು, ರಸ್ತೆ ಅಪಘಾತಗಳಿಂದ ಸಾವು ನೋವು ಉಂಟಾಗ್ತಾ ಇದ್ದು, ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡಿದಂತೆ ಇದರ ಜವಾಬ್ದಾರಿಯನ್ನ ಯಾವುದೇ ಕಾರ್ಖಾನೆಯವರು ತೆಗೆದುಕೊಳ್ತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿಂಗಳ ಒಂದು ಸ್ಟೇಷನ್ ನಲ್ಲಿ ಮೀಟಿಂಗ್ ಆಯಿತು. ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಮತ್ತು ಮೈನಿಂಗ್ ಮ್ಯಾನೇಜರ್ಗಳಿಗೆಲ್ಲ ಸಂಬಂಧಪಟ್ಟಾಗಿ ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ ನಲ್ಲಿ ನಿರ್ಧಾರ ಆಗಿತ್ತು, ಸ್ಥಳೀಯರಿಗೆ ನಾವು ಅತಿ ಹೆಚ್ಚು ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಲಾಂಗ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ರು. ಅಲ್ಲಿಂದ ಇದುವರೆಗೂ ಜಾರಿ ಆಗಿಲ್ಲ ಅಂತೇಳಿ ನಿಮ್ಗೆ ಕೂಗಿದೆ. ಯಾಕೆ ಜಾರಿ ಆಗಿಲ್ಲ? ಇದರಲ್ಲಿ ಏನಾದರೂ ಬೇರೆಯವರ ಒತ್ತಡಕ್ಕೆ ಏನಾದರೂ ಮಣಿದಿದ್ದಾರಾ? ಒತ್ತಡ ಲಾಭಿಗಳು ಇರೋದ್ರಿಂದನೇ ಜಾರಿ ಆಗಿಲ್ಲ. ಇನ್ನು ಮುಂದೆ ಹಾಗಾಗಬಾರ್ದು ಅಂತೇಳಿ ನಾವೊಂದು ಅಜೆಂಡಾವನ್ನು ತೀರ್ಮಾನ ಮಾಡಿದ್ದೀವಿ. ನಾನು ಒತ್ತಡ ಯಾರ್ದಂತ ಹೇಳಕ್ ಬರೋದಿಲ್ಲ. ನಿಮ್ಮ ಹೋರಾಟ ಜಿಂದಾಲ್ ಹೊರತುಪಡಿಸಿದ್ದ ಜಿಂದಾಲನ್ನು ಸೇರಿದ್ದ, ಯಾಕಂದ್ರೆ ಟ್ರಾನ್ಸ್ಪೋರ್ಟರ್ನ ಜಿಂದಾಲಿಂದ ಹೊರಗಾಕಿದ್ರು. ಕೆಲವು ಕ್ಯಾಪ್ಟಿವ್ ಮೈನ್ಸ್ಗಳಿಗೂ ಅವ್ರ ಸ್ವಂತ ಮೈನ್ಸು, ಸ್ವಂತ ಕಂಪನಿ, ನಾವು ಅದ್ರಾಗ ಎಂಟ್ರಿ ಆಗೋದಿಲ್ಲ. ಅವರು ಬೇರೆ ಕಂಪನಿಗಳಿಂದ ಏನು ಮೆಟೀರಿಯಲ್, ಬೇರೆ ಮೈನ್ಸ್ಗಳಿಂದ ಮೆಟೀರಿಯಲ್ ತೊಗೊಳ್ತಾರೆ, ಅದು ಕೂಡ ಸಂಬಂಧಪಡ್ತಿದ್ರಲ್ಲಿ ನಾವು ಅವ್ರ ವಿರುದ್ಧ ಕೂಡ ಇದೀವಿ. ಅವರು ಕೂಡ ಕೊಡ್ಬೇಕು ನಮಗೆ. ಈಗ ಅವ್ರ ಕ್ಯಾಪ್ಟಿವ್ ಮೈನ್ಸ್ನಲ್ಲೇ ಅವ್ರ ಸ್ವಂತ ಮೈನ್ಸು, ಸ್ವಂತ ಫ್ಯಾಕ್ಟ್ರಿ, ಅವ್ರ ತೀರ್ಮಾನಗಳು ತೊಗೊಂಡಾರೆ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವು ಈಗೇನು ಲಾಂಗ್ ಮೂಮೆಂಟ್ಸ್ ನಮ್ಮ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಮೈನ್ಸ್ಗಳಿಂದ ಅದರ ಪರ್ಚೇಸ್ ಮಾಡ್ತಕ್ಕಂಥ ಯಾವುದೇ ಫ್ಯಾಕ್ಟ್ರಿಗಳಿರಲಿ ನಮಗೆ ಟ್ರಾನ್ಸ್ಪೋರ್ಟ್ ಕೊಡಬೇಕು. ನಮಗೆ ಈ ಎಲ್ಲ ಓದ್ಬಿಡ್ತು ಒಂದ್ಸರಿ, ಎಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು. ಈಗ ನೀವು ಅವ್ರದೇ ಕಾರ್ಖಾನೆ ಅಂದ್ರೆ ಧೂಳು ಹೇಳಲ್ಲ, ಆಕ್ಸಿಡೆಂಟ್ ಆಗಲ್ಲ, ಏನು ತೊಂದರೆ ಆಗಲ್ಲ ಅಂತೀರಿ. ಅಲ್ಲ, ತೊಂದರೆ ಆಗಲ್ಲ ಅಂತ ಹೇಳಿಲ್ಲ. ಈ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ಲೇಬೇಕಂತ ಕೇಳಂತ ಹಕ್ಕು ನಮ್ಗೆ ಇರೋದಿಲ್ಲ. ಅವಾಗ ನಾವು CSR ನಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಎಲ್ಲ ಈ ಜನಗಳಿಗೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗ ಕೆಲಸ ಮಾಡಬೇಕು. ಜೊತೆಗೆ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲರಿಗೂ MD. ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಅವರೇ ಮತ್ತು ಓಮಣ್ಣನವರೇ ಮತ್ತು ನಮ್ಮ ಶಂಕರಣ್ಣನವರೇ, ರಮೇಶ್ ಅವರೇ ಮತ್ತು ಮತ್ತವಣ್ಣನವರೇ ಮತ್ತು ರಾಘವೇಂದ್ರವರೇ ಮತ್ತು ಫಕೀರಪ್ಪನವರೇ ಮತ್ತು ಅವರಿವರನ್ನದೇ ಎಲ್ಲ ಒಂದು ಟ್ರಾನ್ಸ್ಪೋರ್ಟ್ಗಳೇ ಮತ್ತು ಈ ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥ ದೃಶ್ಯ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಈ ಒಂದು ಸಭೆಗೆ ಸ್ವಾಗತ ಕೋರುತ್ತಾ, ಈ ಮುಂದಿನ ವಿಷಯಗಳನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಯಣ್ಣನವರು ನಡೆಸ್ಕೊಡ್ತಾರೆ. ಎಲ್ಲ ಕೂಲಂಕಷವಾಗಿ ಏನೇನು ನಾವು ಒಂದು ಲಿಖಿತ ರೂಪದಲ್ಲಿ ಮಾಡಿದ್ವಲ್ಲ ಆ ವಿಚಾರವಾಗಿ ಅವರು ಕೂಲಂಕಷವಾಗಿ ತಮ್ಮ ಮುಂದೆ ಇದು ವಿತರಿಸ್ತಾರೆ. ಅದನ್ನು ತಾವು ದಯಮಾಡಿ ದೃಶ್ಯ ಮಾಧ್ಯಮ ಮುಖಾಂತರ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಒಂದು ವಿಷಯನ ತಲುಪಿಸಬೇಕು. ತಾವೆಲ್ಲ ಬಂದಿದ್ರೆ ಆ ಕೆಲಸವನ್ನು ತಾವು ಮಾಡಬೇಕಂತ ತಮಗೂ ಕೂಡ ಸ್ವಾಗತ ಕೋರುತ್ತಾ ಈ ಒಂದು ಸಭೆಗೆ ನಮಸ್ಕಾರಗಳು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ಸಂಡೂರು ತಾಲೂಕು ಗಣಿ ಅದಿರು ಸಾಗಣೆ ಗುತ್ತಿಗೆದಾರ ಸಂಘ ಸಂಡೂರು ಘಟಕದ ಗೌರವಾಧ್ಯಕ್ಷ ಎ ಪಂಪಾಪತಿ, ಉಪಾಧ್ಯಕ್ಷರು ಆದ ವಾಮದೇವಿ ಮದ್ದಾನಿ, ಈಶಣ್ಣ ಉಬ್ಬಲಗಂಡಿ, ರಾಘವೇಂದ್ರ ನಾಯಕ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಗಡಾದ್, ಸಂಘಟನಾ ಕಾರ್ಯದರ್ಶಿ ನಾಗರಾಜ ಸುಶೀಲನಗರ, ಸದಸ್ಯರು ಆದ ಸಿದ್ದಲಿಂಗಸ್ವಾಮಿ ರಾಜಪುರ್, ಕಿರಣಾ ಬಿ, ಟಿ ಸಂದೀಪ, ಶ್ರೀನಿವಾಸ್, ಮಂಜುನಾಥ್, ಎನ್ ಯರಿಸ್ವಾಮಿ, ಮರಿಸ್ವಾಮಿ, ವೀರೇಶ್ ಕುಮಾರಸ್ವಾಮಿ ಹಾಗೂ ಮತ್ತಿತರರು ಭಾಗವಹಿಸಿದ್ರು. ರಾಜು ಪಾಳಿಗಾರ್, ನವಕರ್ನಾಟಕ ಟಿವಿ, ಸಂಡೂರು.